ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ ನೋಡೋಣ ದಾರಿಯನ್ನು ಕಾಯ್ದರಾಯ್ತು. ಮಂದಾರವೇ ಅರಳುತ್ತಿದೆ ಚಿತ್ತಾರವ ಬರೆಯುತ್ತಿದೆ, ಮಂದಾರವೇ ಅರಳುತ್ತಿದೆ ಚಿತ್ತಾರವ ಹೃದಯದಲ್ಲಿ ಅರಿಯದೆ ನಾ ಹೋದೆ, ಮಂದಾರವೇ ಅರಳುತ್ತಿದೆ ಚಿತ್ತಾರವ. ಪ್ರೀತಿ ಕೊಂಡ ಕೊಲೆಗಾತಿ ಹೇಳ ಕಥೆಗೆ ಸ್ಫೂರ್ತಿ ಹೇಳಿ ಪ್ರೇಮಿಗಳೇ. ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿ ನವಿಲಿನಂತೆ ಕಾಣುವ ಏನಿವಳ ಸೌಂದರ್ಯ. ಆಹಾ ಅಂದಾಗ ಇವಳ ಸೌಂದರ್ಯ ಸಿರಿ ನೋಡಲೇಬೇಕು. ಯಾರು ನೀನು? ಒಂಟಿ ಹೆಣ್ಣಿನ ಮೇಲೆ ಗೂಳಿ ನುಗ್ಗಿದ ಹಾಗೆ ಹಾಗೆ ನುಗ್ತಾ ಇದೆಯಲ್ಲ. ಒಂಟಿ ಹೆಣ್ಣಿನ ಜೊತೆ ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗುದಿಲ್ವಾ ನಿನಗೆ? ಏನೋ ನಿನ್ನ ಹೆಸರು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ಥ ಕಿಂಗ್, हिंदी से नाम जमीनाक अरस, कन्नडದಲ್ಲಿ ರಾಜ. ಏನಂದೆ? ಯಾರು ನಾನು? ಈ ಊರಿನ ಅಗರ್ಭ ಶ್ರೀಮಂತ ಜೈರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನಿಗೆ ವಾಸನಿಗೆ ಮನಸೋತು ಹುತ್ತನಂತೆ ಎಳೆದುಕೊಂಡು ಬಂದಿದೆ ನನ್ನ ಮನಸ್ಸು. ಅದು ತಪ್ಪ? ಅದು ತಪ್ಪ ಅಂತ ಕೇಳ್ತಾ ಇದೆಯಲ್ಲ. ಮಿಸ್ಟರ್, ನಾಯಿ ಅಂತ ಚಪಲಕ್ಕೆ ಬಾಯಿ ಹಾಕ್ತಾ ಇದೆಯಲ್ಲ. ನಾಚಿಕೆ ಆಗುದಿಲ್ವೇ ನಾವು ನಿನ್ನ ಜನ್ಮಕ್ಕೆ? ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ನೀನೇನಾದ್ರೂ ನನ್ನ ಮೇಲೆ ಕಾಮದ ದೃಷ್ಟಿಯನ್ನು ಹಾಕಿದ್ಯಾ ಆದ್ರೆ ನೋಡುವ ಜನ ಕಾಲಲ್ಲಿರುವ ಚಪ್ಪಲಿಯಿಂದ ಹೊಡಿತಾರೆ. ಬಲ ಎತ್ತರ ನೋಡುವ ಜನಗಳು ಎತ್ತು ಬಂದು ಚಪ್ಪಲಿ ಹೊಡೆಯುವ ಕಾಲವಲ್ಲ ಇದು, ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರೂ ಕಾಣದ ಹಾಗೆ ನಟಿಸುವ ನಟ ಸತ್ತನ ಮರಗಳ ಕಾಲ. ಅಂದಾಗ ಎತ್ತರದ ಮಾತುಗಳಿಂದ ಎದರಿ ಓಡುವನೆಂದು ತಿಳಿದುಕೊಂಡಿದ್ಯಾ ಹುಟ್ಟು ಎಣ್ಣೆ? ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದಾಗ್ನಿಗೆ ಮತ್ತಷ್ಟು ಕಿತ್ತು ಹಾಕಬೇಡ. ಎಚ್ಚರೆಯಿಂದ ಹುಚ್ಚನಂತ ನನ್ನ ಮನಸ್ಸು ಎಳೆದುಕೊಂಡು ಬಂದಿದೆಯಾ ತಪ್ಪ? ನೋಡು, ಆ ನಿನ್ನ ಬಯಕೆ ಈಡೇರೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಕಣ, ಸಾಧ್ಯವಿಲ್ಲ. ಹೆಣ್ಣು ಅಂದ್ರೆ ನಿಮ್ಮಂತ ಕಾಮುಕರ ಕೈಗೊಂಬೆ ಅಂತ ತಿಳಿದುಕೊಂಡಿರುವೇನೋ ನೀನು? ನೋಡು, ಈ ಹೆಣ್ಣು ಒಲಿದರೆ ನಾರಿ, ಮುಣಿದರೆ ಮಹಾಮಾರಿ ಕಣ ಮಾರೆ. ದೂರ ಸರಿಯೋ ಆಚೆ, ದೂರ ಸರಿ ಆಚೆ. ಹಣ್ಣನ್ನು ಮೇಲಕ್ಕೆ ಎಸುವ ಬಂಡನಲ್ಲ ಈ ಪೃಥ್ವಿರಾಜ. ಸಿಕ್ಕ ಹಣ್ಣನ್ನು ಹಣ ಬಂದಂತೆ
ಬಲದ ಹಠ ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಬೆಳೆದ ಹಣ್ಣು ಅಂತ ತಿಳಿದುಕೊಂಡಿರುವೇನು? ಏಯ್, ಮಾನವಂತರ ಮನೆತನದ ಹೆಣ್ಣು ಕಣ ನಾನು, ಮಾನವಂತರ ಮನೆತನದ ಹೆಣ್ಣು. ಕಚ್ಚಿ ತಿನ್ನುವುದಕ್ಕೆ ಬಂದಿದ್ಯಾ ಆದ್ರೆ ಕಚ್ಚಿ ತಿನ್ನಲು ಬರುವ ಆ ನಿನ್ನ ಹಲ್ಲನ್ನ ಕಿತ್ತುಕೊಟ್ಟಾರು ನನ್ನ ಮಾವಂದಿರು. ಹುಷಾರ್ ಕಣ, ಹುಷಾರ್. ಮಾನವಂತರ ಮನತನ ಹೆಣ್ಣು. ಮಾನವಂತರ ಮಣ್ಣು ಹೆಣ್ಣುಗಳು ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುವುದಲ್ಲಿ ನಿಂದೇನು ಮಹಾ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಅಂಗಿ ಕಳಿಸಿ ಬಿಚ್ಚಿ ಬೆತ್ತಲೆ ಮಾಡಿ ರತಿ ಕ್ರೀಡೆ ಆಡುವ ಬಂಡ ಜನಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ದುಡ್ಡಿದ್ದವನ ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಳ್ಳು ಬರುವ ಬಂಡರಂಡರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕೆ, ಬಂಗಾರದಂತೆ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣುಗಳಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯನ್ನೇ ಮಾರಿಕೊಂಡು ಬರುವ ಬಂಡಂದ್ರ ಗಂಡಂದ್ರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸಾಕ, ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಏಯ್, ಪಾಪಿ ನನ್ನ ಮಗನೇ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವ ನಾವು ನಿನ್ನ ಹೇಸಿ ಜನ್ಮಕ್ಕೆ? ನೋಡು, ಕಂಡ ನಿಮ್ಮಂತವರಿಗೆ ಸರಗ ಹಾಸುವುದಕ್ಕೆ ನನ್ನನ್ನು ಸೂಳಿ ಅಂತ ತಿಳಿದುಕೊಂಡಿರುವೇನು? ನಾನು ಗರತಿ ಹೆಣ್ಣು ಕಣ, ಗರತಿ ಹೆಣ್ಣು. ಗರತಿ ಹೆಣ್ಣು? ಏಯ್, ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕ್ಸುವ ಗರತಿನ ಸೋಗಿನ ರಂಡರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗರತಿಯಾದರೇನು, ಧೂಳೆ ಆದರೇನು, ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲು ಆನಂದ ಪಡೆಯಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಆಟ. ಸರಿದು ನಿಂತು ಮಾತನಾಡೋ ದುರಾತ್ಮ, ನನ್ನ ಹತ್ತಿರ ಬಂದಿದ್ದೀಯ ಆದ್ರೆ ನನ್ನನ್ನು ಕಾಪಾಡಲು ಆ ದೇವರು ಬಂದೇ ಬರ್ತಾನೆ ಕಣ, ಬಂದೇ ಬರ್ತಾನೆ. ದೇವರು ದೇವರು ಕಳಿಸಿಕೊಡೋ ಜಾಗ ಇದಲ್ಲ ಡಾರ್ಲಿಂಗ್. ಕೊಟ್ಟು ಬೆದರಿಕೆಗೆ ಎದುರಲ್ಲ ಈ ಪೃಥ್ವಿರಾಜ್. ಕಮಾನ್ ಮೈ ಡಾರ್ಲಿಂಗ್. ಮಿಸ್ಟರ್, ನಿಲ್ಲಿಸು ನಿನ್ನ ದುಶ್ಯಾಸನದ ಕೆಲಸವನ್ನು. ಅಂದು ಮಹಾತ್ಮ ಗಾಂಧಿ ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ಸ್ವತಂತ್ರ ಸಿಕ್ಕಿತೆಂದು ಹೇಳಿದ ಮಹಾತ್ಮ ಗಾಂಧಿ. ಬಟ್ ಇವತ್ತು ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರು ಸೇರಿಕೊಂಡು. ಯಾರು ನೀನು? ನಿನ್ನ ಮಾತಿನ ಹಿತಾತತ್ವಗಳನ್ನು ಹಿಂಬಾಲಿಸೋರು ಈ ಕಲಿಯುವುದಿಲ್ಲ ಯಾರೂ ಇಲ್ಲ. ಅಂದಮೇಲೆ ಸುಮ್ಮನೆ ಹೊರಟು ಹೋಗು, ಇಲ್ಲಾಂದ್ರ ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವು, ರೊಚ್ಚಿಗೆದ್ದ ನಿಮ್ಮಂತ ಹಾವುಗಳನ್ನು ಹಾಕಿ ಹಿಡಿದು ಹಲ್ಲು ಕಿತ್ತಿ ಹೊಂಗಿನಾದದಿಂದ ಆಟ ಆಡಿಸಬಲ್ಲೆ ಈ ಹಾವಾಡಿಗ ನಾನೆಂದಾಗ ನಿಮ್ಮಂತ ಗಂಡರನ್ನು ತುಳಿಯಲು ಬಡವರ ಮೇಲೆ
ಅಟ್ಟಹಾಸದಿಂದ ಮೆರೆಯುತ್ತಿರುವ ಅಂತ ಬಂಡರನ್ನು ಮೆಟ್ಟಿ ನಿಲ್ಲುವ ಈ ಕಲಿಯುಗದ ಗಂಡು ಹುಲಿ ಈ ಕರ್ಣ. ಕಲಿಯುಗದ ಕಾರಣ ಏಯ್ ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಲು ಸಿದ್ಧನಾಗಿ ಬಂದಿರುವೆಯಾ? ಸುಮ್ಮನೆ ಹೊರಟು ಹೋಗು, ಇಲ್ಲಾಂದ್ರೆ ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ. ಸುಮ್ಮನೆ ಹೊರಟು ಹೋಗು. ಸೇಡಿನ ಕಿಡಿ ಏಯ್! ಪೃಥ್ವಿರಾಜ್ ಬೆಂಕಿ ಬಿರುಗಾಳಿ ಬೀಸಿ ಆಕಾಶ ಕಾರ್ಗತ್ತಲು ಮೋಡ ಕವಿದು ಸಿಡಿಲು ಕೋಲ್ ಮಿಂಚು ಆರ್ಭಟಿಸಿ ಬಂದರು ಆಟ ಬಿಡದೆ ಈ ಕರ್ಣನ ಎದೆಯಲ್ಲಿ ಉರಿಯುತ್ತಿರುವ ಆ ಬೆಂಕಿಯ ಕಿಡಿಗೆ ಸಿಕ್ಕು ಸಾಯುವುದಕ್ಕಿಂತ ಮುಂಚೆ ಇದನ್ನರಿಯದೆ ಮಂಗನಂತೆ ವರ್ತಿಸಿದರೆ ಜನಾರ್ದನದಲ್ಲಿ ಬೀಳುವುದು ನಿನ್ನ ಹೆಣ. ಈ ಕರ್ಣನ ಕೈಯಲ್ಲಿ ಎಚ್ಚರ. ಎಚ್ಚರ? ಲೇ ಕರ್ಣ, ಆಡಂಬರದ ಮಾತುಗಳ ನಾಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ. ಲೇ, ಸುಮ್ಮನೆ ಹೊರಟು ಹೋಗು. ಈ ನನ್ನ ವಿರಾಜ ಜ್ವಾಲೆಗೆ ಮತ್ತಿಷ್ಟು ಸೀಮೆಯನ್ನೇ ಸುರಿದು ಬಿಟ್ಟಿಯಲ್ಲ, ಆ ವಿರಾಜ ಜ್ವಾಲೆಯಿಂದ ಸುಟ್ಟುಕೊಂಡು ನಿನ್ನ ಬೀದಿ ನಾಯಿಯಂತೆ ಅಲಿವಾಗೆ ಮಾಡದೆ ಹೋದರೆ ನನ್ನ ಹೆಸರು ಎಂತದೆ ಬಂಟ ಪೃಥ್ವಿರಾಜನೇ ಅಲ್ಲ. ಮಾಡ್ತೇನೆ. ಹೋಗಲೇ ಹೋಗ. ರಾಣಿನ ಬಿಡಲಾರೆ ರಾಣಿನ ಬಿಡ ಮಾತೆ. ಹೋಗಲೇ ಹೋಗು. ಮುಂದೆ ನೀನು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಧರ್ಮ ತುಂಬಿದ ಈ ಊರಿನಲ್ಲಿ ಮತ್ತೆ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ ಅಣ್ಣ. ಅಣ್ಣ, ನಿಮಗೆ ಯಾವಾಗ್ಲೂ ನಾನು ಚಿರಗುರುಣಿಯಾಗಿರ್ತೀನಿ ಅಣ್ಣ. ಎದ್ದೇಳಮ್ಮ. ಹೌದು, ಅದು ಎಲ್ಲ ದೈವ ಸಂಕಲ್ಪ. ಯಾರ ಮಾವನು ಕಳ್ಳ ಬಡ್ಡಿ ಮಗ, ಯಾಕೆ ನಿನ್ನ ಮೇಲೆ ಬಲತ್ಕಾರ ಆಸೆ ಪಟ್ಟ? ಅಣ್ಣ, ಅವನು ಈ ಊರಿನ ಆಗರ್ಭ ಶ್ರೀಮಂತ ಅಷ್ಟೇ ಅಲ್ಲ, ಆ ಜಯರಾಜನ ಸ್ನೇಹಿತ ಅಂತ. ನಮ್ಮಂತ ಒಂಟಿ ಹೆಣ್ಣು ಮಕ್ಕಳು ಅವನ ಕೈಯಲ್ಲಿ ಸಿಕ್ಕಿದ್ರೆ ಸೀಲವನ್ನು ಹಾಳು ಮಾಡಿ ಪ್ರಾಣವನ್ನೇ ತೆಗೆದು ಬಿಡುತ್ತಾನೆ ಪಾಪಿ. ಅಷ್ಟೇ ಅಲ್ಲದೆ ಈ ರಾಜಕೀಯದ ಬಲದಿಂದ ಮತ್ತೆ ಹೊರ ಬರ್ತಾನೆ. ನನ್ನ ದುರಾದೃಷ್ಟ ಇವತ್ತು ನಾನು ಅವನ ಕೈಯಲ್ಲಿ ಸಿಕ್ಕಿಬಿಟ್ಟೆ. ಅಷ್ಟರಲ್ಲಿ ನೀನು ಬಂದೆ ಅಣ್ಣ. ಏ ಜಯರಾಜ್, ಪೃಥ್ವಿರಾಜ್ ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳ ಆಗಿ ಬಾಜಿ ಕಟ್ಟಿ ನನ್ನ ಆಕಾಡ ತಿಳಿಸಿದ್ದೀರಿ. ಈ ಬಾಜಿಯಲ್ಲಿ ನಿಮ್ಮನ್ನು ಕಾನೂನು ಬಲಕ್ಕೆ ಒಪ್ಪಿಸಿ ನನ್ನ ಹೆಸರು ಸಿಡಿದೆದ್ದ ಸೇಡಿಗಿಳಿದ ಕಾರಣನೇ ಅಲ್ಲ. ಮಿಸ್ಟರ್, ಏನು ಯೋಚನೆ ಮಾಡುವಂತೆ ಕಾಣ್ತಾ ಇದೆ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಎದರಿ ಓಡಿ ಹೋಗಬಾರದು. ಅವುಗಳ ಪೌರುಷ ಹೆಚ್ಚಾದಂತೆ ಎದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿ ನೆಟ್ಟಿದರೆ ಓಡಿ ಹೋಗುತ್ತವಮ್ಮ. ಇದು ಈ ಕಲಿಯುಗದ ನಿಯಮ. ನೋಡೋಣ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಊರಿಗೆ ಬೇರೆ ಹೊಸಬರು ಅಂತ ಹೇಳ್ತಾ ಇದ್ದೀರಾ. ಯಾತಕ್ಕೆ ಬಂದಿದ್ದೀರಾ? ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲವಮ್ಮ. ನಾನು ಯಾರೆಂದು ತಿಳಿದುಕೊಳ್ಳಬೇಕಾದರೆ ಆಳದ ಸಮುದ್ರದಲ್ಲಿ ಅಡಗಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾನು ಯಾರೆಂದು ತೋರಿಸುವವರೆಗೂ ಸಮಾಧಾನವೇ ಇಲ್ಲ. ನೋಡಿ, ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ನಾನಿನ್ನು ಬರ್ತೇನೆ ಅಣ್ಣ. ಹೋಗಿ ಬರಪ್ಪ. ಲೇ ಜಯರಾಜ್, ಪೃಥ್ವಿರಾಜ್, ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ತಪ್ಪಿದ ನಿಮ್ಮಿಬ್ಬರನ್ನು ದುರಂಕಾರದ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ. ಏ ಜಯರಾಜ್, ತಂದೆ ತಾಯಿ
ನಾಯಿಗಳನ್ನು ಕೊಲೆ ಮಾಡಿ ನಾನು ನಿನ್ನ ಕಣ್ಣಿಗೆ ಮಣ್ಣು ಹೆಚ್ಚಿ ಬದುಕುತ್ತಿದ್ದೀರಲ್ಲ, ನಿಮ್ಮನ್ನು ಇಂಚಿಂಚಾಗಿ ತುಂಡರಿಸಿ ಮತ್ತು ನಾಯಿ ನರಿಗಳಿಗೆ ಹಾಕದಿದ್ದರೆ ಇವನು ನಾನು ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದು ತಿಳಿಯಲಿ.